ಇವಾಗ ನಾನು ಹೇಳ್ತಿರೋ ವಿಷಯ ನಿಮ್ಮ ಮನೇಲಿರೋ ಸಿಸ್ಟ್ರಿಗಾಗಲಿ ಮದರ್ಗಾಗಲಿ ಗರ್ಲ್ ಫ್ರೆಂಡು ವೈಫು ನಿಮ್ಗೆ ಯಾರ್ಯಾರು ಲೇಡೀಸ್ ಗೊತ್ತಿದ್ದಾರೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಅದೇನು ಅಂದರೆ ತುಂಬ ಜನ ಲೇಡೀಸು ಫಿಟ್ಟಾಗಿರೋಕ್ಕೆ ಹೆಲ್ತಿಯಾಗಿರೋಕ್ಕೆ ಸ್ವಲ್ಪ ಡಯಟ್ ವಗೇರಾ ವಾಕಿಂಗ್ ಇದೆಲ್ಲ ಮಾಡ್ತಿರ್ತಾರೆ. ಬಟ್ ತುಂಬ ಜನ ವೆಯ್ಟ್ಸ್ ಲಿಫ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಅವ್ರ ಡೌಟ್ ಏನು ಅಂದರೆ ವೆಯ್ಟ್ಸ್ ಲಿಫ್ಟ್ ಮಾಡಿದ್ರೆ ನಾನು ಬಾಡಿ ಬಿಲ್ಡರ್ ಥರ ಬಾಡಿ ಬಂದ್ಬಿಡುತ್ತೆ ನನಗೆ ಅಂತ. ಅದು ರಾಂಗ್. ಅದು ಏನಕ್ಕೆ ಅಂದರೆ ನೋಡಿ, ಮೇಲ್ ಹಾರ್ಮೋನ್ಸ್ ಬೇರೆ, ಫೀಮೇಲ್ ಹಾರ್ಮೋನ್ಸ್ ಬೇರೆ. ಹುಟ್ಟಿರೋದೇ ನಾವು ಫೀಮೇಲ್ ಥರನೇ ಹುಟ್ಟಿರ್ತೀವಿ, ಮೇಲ್ ಥರನೇ ಹುಟ್ಟಿರ್ತೀವಿ. ಸೊ ಎಷ್ಟೇ ನೀವು ವೆಯ್ಟ್ ಲಿಫ್ಟ್ ಮಾಡಿದ್ರು ಮೇಲ್ ಥರ ಬಾಡಿ ಬರೋಕ್ಕೆ ಚಾನ್ಸೇ ಇಲ್ಲ. ಒಬ್ರೊಬ್ರಿಗೆ ಡೌಟ್ ಬಂದಿರ್ಬೋದು, ಯಾವುದೋ ವೀಡಿಯೋಸ್ ಎಲ್ಲ ನೋಡಿರ್ತಾರೆ, ಈ ಕಾಂಪಿಟೇಷನ್ ಎಲ್ಲ ಮಾಡ್ತಿರ್ತಾರೆ ಲೇಡೀಸ್, ಅವ್ರ ಥರ ಆಗ್ಬಿಡ್ತೇವೇನೋ ಅಂತ. ಅದು ಬೇರೆ. ಅದು ಏನಕ್ಕೆ ಅಂದರೆ ಅವ್ರು ಕಾಂಪಿಟೇಷನ್ ಮಾಡಬೇಕು ಅಂತಲೇ ಮೇಲ್ ಗ್ರೋತ್ ಹಾರ್ಮೋನ್ಸ್ ಎಲ್ಲ ಇಂಜೆಕ್ಟ್ ಮಾಡ್ಕೊಂಡು ಮಾಡ್ತಾರೆ. ಅದು ಬೇರೆ ಚಾಪ್ಟರು. ನೀವು ಧೈರ್ಯವಾಗಿ ವೆಯ್ಟ್ ಲಿಫ್ಟ್ ಮಾಡಿ, ನಿಮ್ಮ ಎಕ್ಸಸೈಸ್ ರೊಟೀನಲ್ಲಿ ವೆಯ್ಟ್ ಸೆಷನ್ ಇಟ್ಕೊಳ್ಳಿ, ಸ್ಟ್ರೆಂತ್ ಟ್ರೈನಿಂಗು ಜೊತೆಗೆ ಕಾರ್ಡಿಯೋ, ಹೆಲ್ತಿ ಡಯಟು ಇದೆಲ್ಲ ಮಾಡಿದಾಗ ನಿಮ್ಮ ಫಿಸಿಕ್ಕು ಚೆನ್ನಾಗಿ ಡೆವಲಪ್ ಆಗುತ್ತೆ.